ಮ್ಯಾಗ್ನೆಟ್ ಶಾಲೆಗಳು ಹಾಗೂ ಕೆಪಿಎಸ್ ಶಾಲೆಗಳು ಎಂಬ ಹೆಸರಿನಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಿ ಶಾಶ್ವತವಾಗಿ ಶಾಲೆಗಳನ್ನು ಮುಚ್ಚಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ದಳ್ಳಾಳಿಯಂತೆ ಸರ್ಕಾರ ನಡೆದುಕೊಳ್ಳುವುದನ್ನು ಬಿಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಂಘದ ಕಾರ್ಯಕರ್ತರು ಶನಿವಾರದಿಂದ ನಗರದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಕೆಆರ್ಎಸ್ ಕರುನಾಡ ಸಂಘಟನೆ ನೆರವು ಸಂಸ್ಥೆಯ ಮುಖಂಡರು ಬೆಂಬಲ ನೀಡಿದರು. ರಾಜ್ಯದ 41,905 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೂ ಎಲ್ಜಿಯಿಂದ 5ನೇ ತರಗತಿವರೆಗೆ ದ್ವಿಭಾಷೆಯಲ್ಲಿ ಸಿಬಿಎಸ್ಇ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು. ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ 6ನೇ ತರಗತಿಯಿಂದ ಪಿಯುಸಿವರೆಗೆ ನವೋದಯ ಮಾದರಿ ಸಿಬಿಎಸ್ಇ ವಸತಿ ಶಾಲಾ ಶಿಕ್ಷಣ ನೀಡಬೇಕು ಎಂದು ಆಗ್ರಹಿಸಿದರು. ಭಾರತ ಮಾತೆಗೆ, ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಸರ್ಕಾರಿ ಶಾಲೆ ಉಳಿಯಬೇಕು. ಸರ್ಕಾರಿ ಶಾಲೆ ಉಳಿಯಲೇ ಉಳಿಯಲೇ. ಸರ್ಕಾರಿ ಶಾಲೆ ಉಳಿಯಲೇ ಉಳಿಯಲೇ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷವಾದರೂ ಜನಸಾಮಾನ್ಯರಿಗೆ, ದೇಶಕ್ಕೆ ಸಂವಿಧಾನ ಬಂದು 75 ವರ್ಷವಾದರೂ ಜನಸಾಮಾನ್ಯರಿಗೆ, ರಾಜಕಾರಣಿಗಳು ಅಧಿಕಾರಿಗಳು ಶ್ರೀಮಂತರ ಮಕ್ಕಳಿಗೆ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೂ ಸರ್ಕಾರದ ಕೈಯಲ್ಲಿ ಆಗದಿದ್ದರೆ ಶಿಕ್ಷಣ ಇಲಾಖೆಗೆ ನೀಡುವ ಅನುದಾನವನ್ನು ನೇರವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಖಾತೆಗೆ ವರ್ಗಾಯಿಸಿದರೆ ಹಾಲಿನ ಡೇರಿ ರೀತಿ ಎಸ್ಡಿಎಂಸಿಯಲ್ಲರೇ ಶಿಕ್ಷಕರನ್ನು ನೇಮಕ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿ ಶಾಲೆಗಳನ್ನು ಮುನ್ನಡೆಸಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಕೆಲಸಕ್ಕೆ ಶಾಶ್ವತವಾಗಿ ತೆರೆ ಎಳೆಯುತ್ತೇವೆ ಎಂದು ಹೇಳಿದರು. ಸರ್ಕಾರಿ ಶಾಲೆ ಉಳಿವಿಗಾಗಿ ಡಿಸೆಂಬರ್ 13, 14 ಇವತ್ತು 15ನೇ ತಾರೀಕುವರೆಗೂ ಮಂಡ್ಯ ಜಿಲ್ಲಾ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸದಸ್ಯರು ಎಲ್ಲ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ 2 ಡಿಮ್ಯಾಂಡ್, ಒಂದೇ ನೀತಿ ಇರಬೇಕು ಶಿಕ್ಷಣದಲ್ಲಿ. ಖಾಸಗಿ ಶಾಲೆಯಲ್ಲಿ ಒಂದು ನೀತಿ, ಸರ್ಕಾರಿ ಶಾಲೆಯಲ್ಲಿ ಒಂದು ನೀತಿ, ಹಣ ಕೊಟ್ಟವ್ರಿಗೂ ಒಂದು ಶಿಕ್ಷಣ, ಆ ಥರ ಆಗಬಾರ್ದು. ಮಂತ್ರಿ ಮಗನಿಂದ ಹಿಡಿದು ಪ್ರಧಾನಮಂತ್ರಿ ಮಗನಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಗನಿಂದ ಹಿಡಿದು ಕಬ್ಬು ಕಡಿಯೋರ್ಗಿಂತ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಒಂದೇ ರೀತಿ ಶಿಕ್ಷಣ ಸಿಗಬೇಕು. ನಿಮಗೆ ಗೊತ್ತಿರಬೇಕು, ಮೊನ್ನೆ ಎಕ್ಸಾಮ್ ಆಗಿದೆ ನವೋದಯದಲ್ಲಿ, 80 ಸೀಟ್ ಇರೋದು, 3,000 ಮಕ್ಕಳು ಬರೆದಿದ್ದಾರೆ ಎಕ್ಸಾಮು. ಮಿಕ್ತವ್ರಿಗೆ ಹೋಗೋದು LKGಯಿಂದನೇ CBSE ಸಿಸ್ಟಮಲ್ಲಿ ಸಿಲೆಬಸ್ಸಲ್ಲಿ ವ್ಯಾಸಂಗ ಕೊಡಬೇಕು. 6ನೇ ಕ್ಲಾಸಿಂದ 12ನೇ ತರಗತಿವರೆಗೂ ಒಂದೇ ರೂಪ ಏಕರೂಪ ಶಿಕ್ಷಣ ನೀತಿ ನಮ್ಮ ರಾಜ್ಯದಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ನಮಗೇನು ಒಟ್ಟಿಗಿಲ್ದ ಉಪವಾಸ ಮಾಡ್ತಾಯಿಲ್ಲ, ನಾವು ನಮ್ಮ ಹೋರಾಟಕ್ಕೆ ಬೆಲೆ ಸಿಗಲಿ ಅಂತ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಈ ಚಳವಳಿಗೆ ಇಲ್ಲಿಗೆ 22 ಜಿಲ್ಲೆಯಿಂದ ಬಂದು ಹೋಗಿದ್ದಾರೆ, ಇವಾಗಲೂ ಬರ್ತಾಯಿದ್ದಾರೆ ನೋಡಿ. ಈಗ ತಾಯಂದ್ರೆಲ್ಲ ಬಂದರು, ಒಂದು ಟೀಮು. ಎಲ್ಲ ಬೆಂಬಲನೂ ಇದೆ, ನಮಗೆ ಎಲ್ಲ ಸಂಘಟನೆಯ ಬೆಂಬಲನೂ ಇದೆ. ಆದರೆ ಕೆಲವೊಂದು ಖಾಸಗಿ ಶಿಕ್ಷಣಗಳೆಲ್ಲವೂ ಕೂಡ ಸಚಿವರಾಗ್ಬೋದು, ಶಾಸಕರುಗಳು ದೂರವೇ ಉಳ್ಳವರೇ ಈಗ ಖಾಸಗಿ ಶಾಲೆಗಳೆಲ್ಲ ಮಂತ್ರಿಗಳದು, MLAಗಳದು ಇಂಥವ್ರವೇ ಇರೋ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೆ ಸರ್ಕಾರದಿಂದ ಒಂದೇ ರೂಪ ಶಿಕ್ಷಣ ಬೇಕು, ನಮಗೆ ಎಲ್ರಿಗೂ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಅವರ ಪೋಷಕರನ್ನೆಲ್ಲ ಸೇರಿಸಿದರೆ ಸುಮಾರು 1 ಕೋಟಿಗೂ ಹೆಚ್ಚು ಜನರು ಇದ್ದಾರೆ. ಆದರೆ ಇವರೆಲ್ಲರೂ ಒಂದು ದಿನ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಕೆಲಸ ಮಾಡೋಣ, ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ಕಡೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು.
ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ LKGಯಿಂದ 5ನೇ ಕ್ಲಾಸ್ ಗಂಟ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನವೋದಯ ಮಾದರಿ CBSE ಗುಣಮಟ್ಟದ ವಸತಿ ಶಾಲೆ ಕೊಡಬೇಕು. ಈ ರೀತಿ ಮಾಡೋದ್ರಿಂದ LKGಯಿಂದ 5ನೇ ಕ್ಲಾಸ್ ಗಂಟ ಆಯಾ ಗ್ರಾಮದಲ್ಲೇ ಮಕ್ಕಳು ಓದ್ಕೋತಾರೆ. 6ನೇ ಕ್ಲಾಸ್ ಆದಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ವಸತಿ ಶಾಲೆಯಲ್ಲಿ ಓದ್ಕೋತಾರೆ. ವಸತಿ ಶಾಲೆ ಏನಕ್ಕೆ ಬೇಕು ಅಂದರೆ ಊರಲ್ಲಿ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ, ಹಳ್ಳಿಗಾಡು ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ. ಮಕ್ಕಳಿಗೆ ಇಲ್ಲಿ ವಸತಿ ಶಾಲೆ ಕೊಟ್ಟರೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ನಮ್ಮ 2 ಬೇಡಿಕೆಗಳಿಗೂ ಕೊಟ್ಟಿದ್ದೀವಿ. ಅದೇನಾರ ನಮ್ಮ ಬೇಡಿಕೆಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಈಡೇರಿಕೆ ಮಾಡಲಿಲ್ಲ ಅಂದರೆ ಡಿಸೆಂಬರ್ 31ನೇ ತಾರೀಕು ಅಥವಾ ಅಧಿವೇಶನದೊಳಗಡೆ ಅವರು ಡಿಸಿಷನ್ ತೊಗೋಬೇಕು. ತಗೊಳ್ಳಿಲ್ಲ ಅಂದರೆ ಜನವರಿ 26ನೇ ತಾರೀಕು ದೇಶಕ್ಕೆ ಸಂವಿಧಾನ ಬಂದು ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಅಂತ ಆಚರಿಸ್ತಾ ಇದ್ದಾರೆ. ಅವತ್ತು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಳ್ತೀವಿ, ಅದು ಸಂವಿಧಾನಕ್ಕೆ ಗೌರವ ಸೂಚಕವಾಗಿ. ಎಡಗೈಲಿ ಕಪ್ಪು ಧ್ವಜ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋಕ್ಕೆ ರಾಜ್ಯದ 224 ತಾಲೂಕು ಕ್ಷೇತ್ರದಲ್ಲಿ ನಮ್ಮ STMC ಪದಾಧಿಕಾರಿಗಳಿದೆ, ಸಂಘಟನೆ ಇದೆ. ಮತ್ತು 31 ಜಿಲ್ಲೆ, 224 ತಾಲೂಕು 31 ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಧರಣಿಯಲ್ಲಿ ರೈತ ಸಂಘ ಮೂಲ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, KRS ಪಕ್ಷದ ಆರುಣ್, ನೆರವು ಸಂಸ್ಥೆಯ ಮರಿತಿಬ್ಬೇಗೌಡ, ಫಯಾಜ್ ಮೈಸೂರು, ಕವಿತಾ ಕನ್ನಡ ಮನಸ್ಸು, ಕವಿತಾ ದೇಗೌ, ಧಾರವಾಡ ರವಿಚಂದ್ರ ಚೌಕಲಬ್ಬಿ, ರಾಜು ಗೌಡ ಮೈಸೂರು, AMC ಸಂತೋಷ್, ಅನಿಲ್ ಗೌಡ, ನಳಿನಿ ಬೆಂಗಳೂರು ಭಾಗವಹಿಸಿದ್ದರು.